ವೆಲ್ಕಮ್. ಇವತ್ತು ನಾನು ನೀಡಲ್ ನಂಬರು 3.5 mm ಯೂಸ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಚೈನ್ ಹಾಕೋದು ಸ್ಟಿಚ್ ಮಾಡೋದು ಹೇಗೆ, ಹಾಗೆಯೇ ಮತ್ತು ಸ್ಲಿಪ್ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ದಾರ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೀಡಲಿಂದನೂ ಕೂಡ ಲಾಕ್ ಮಾಡ್ಕೋಬೋದು, ಬಟ್ ಈ ಥರ ದಾರ ಈ ಥರ ಹಿಂದೆ ಇದು ಮಾಡಿ ಮಿಡಲಲ್ಲಿ ದಾರ ಈ ಥರ ತೊಗೊಂಡು ಕೂಡ ಲಾಕ್ ಮಾಡ್ಕೋಬಹುದು. ಈ ಥರ ಮಾಡಿಕೊಂಡ್ರೆ ಈಗ ಲಾಕ್ ಆಯಿತು. ಇದು ಈ ಥರ ಎಳ್ಕೊಳ್ಳೋ ಥರ ಆದರೆ ಇದು ಲಾಕ್ ಆದಂಗೆ. ಈ ಥರ ಈ ಎರಡನೇ ಫಿಂಗರ್ ಬರುತ್ತಲ್ಲ, ಆ ಫಿಂಗರಲ್ಲಿ ಈ ಥರ ಒಂದು ರೌಂಡ್ ಸುತ್ಕೋಬೇಕು ದಾರನ. ಆಮೇಲೆ ಈ ಹೆಬ್ಬೆರಳನ್ನು ಮತ್ತು ಮೂರನೇ ಬೆರಳನ್ನು ಈ ಥರ ಹಿಡ್ಕೊಂಡು ಇದರ ನೀಡಲೊಳಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದ ನಂತರ ನೀಡಲನ್ನು ಈ ಥರ ಈಗ ಒಂದು ಸಲ ಈ ಥರ ನೀಡಲ್ ಒಳಗೆ ದಾರನ ಸುತ್ತಕೊಂಡು ಈ ಥರ ಎಳ್ಕೋಬೇಕು ಒಳಗಡೆ. ಇದೇ ಥರ ಮತ್ತೆ ನೀಡಲನ್ನು ಈ ಥರ ಮಾಡಿಕೊಂಡು ತಗೋಬೇಕು. ಕಡೆ ರೈಟಿಂದ ಹೋಗಿ ಈ ಥರ ತಗೊಂಡು ಚೈನನ್ನು ಮಾಡ್ಕೊಳ್ಬೇಕು. ದಾರ ರೈಟ್ ಸೈಡಲ್ಲಿ ಇರುತ್ತಲ್ವ, ಲೆಫ್ಟ್ ಸೈಡಿಂದ ನೀಡಲ್ ತೊಗೊಂಡು ಒಂದು ಸಲ ಟ್ವಿಸ್ಟ್ ಮಾಡಿ ಈ ಥರ ಒಳಗಡೆ ತೊಗೋಬೇಕು. ಆಗ ಲಾಕ್ ಆಗುತ್ತೆ ಅದು. ಈ ಥರ ಆದ ನಂತರ ಈಗ ಫಸ್ಟಲ್ಲಿ ಚೈನ್ ಇದೆಯಲ್ಲ, ಆ ಚೈನ್ ಒಳಗೆ ನೀಡಲ್ ಮಾತ್ರ ಹಾಕ್ಕೋಬೇಕು. ಈ ಥರ ನೀಡಲ್ ಹಾಕ್ಕೊಂಡು ಈ ದಾರನ ಅದ್ರ ಒಳಗಡೆಯಿಂದ ತೊಗೋಬೇಕು. ಅದ್ರ ಒಳಗಡೆಯಿಂದ ತೊಗೊಂಡಾದಮೇಲೆ ಫಸ್ಟ್ ಒಂದು ಈಗ 2 ಆಯ್ತಲ್ವ, 2 ಆದಮೇಲೆ ಇದನ್ನು 2ರಲ್ಲಿ 1 ಮಾಡ್ಕೋಬೇಕು. ಹೀಗೆ ಮಾಡಿಕೊಂಡಾಗ ಇದು ಈಗ ಸ್ಪ್ಲಿಟ್ ಸ್ಟಿಚ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.